ಸರ್ವೇಷಾಂ ಶುಭೋದಯ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಛಂದಃ ಪಾಠದ ಇನ್ನೊಂದು ಆವೃತ್ತಿಗೆ ಸ್ವಾಗತ. ಛಂದಃ ಈ ಪಾಠವನ್ನು ನಾವು ಒಂದನೇ ಪಾರ್ಟನ್ನು ನೋಡಿದ್ದೀವಿ. ಅಂದರೆ ಯಮಾತ ರಾಜಭಾನ ಸಲಗಂ ಎನ್ನುವಂತಹ ಒಂದು ಸೂತ್ರವನ್ನು ಗಣಗಳಾಗಿ ವಿಂಗಡಿಸೋದು ಹೇಗೆ, ಎರತಗಣಗಳು ಹೇಗಿರುತ್ತೆ, ಭಜಸ ಗಣಗಳು ಹೇಗಿರುತ್ತೆ, ಮನಗಣಗಳು ಅಂದರೆ ಸರ್ವಗುರು ಸರ್ವಲಘು ಈ ರೀತಿ ಲಘು ಗುರು ಚಿಹ್ನೆಗಳನ್ನು ಹಾಕುವುದನ್ನು ಮತ್ತು ಗುರು ಚಿಹ್ನೆಯ ವಿಶೇಷವಾದ ನಿಯಮಗಳನ್ನು ನಾವು ತಿಳಿದುಕೊಂಡಿರ್ತೇವೆ. ಹಾಗಾಗಿ ಇವತ್ತು ಅನುಷ್ಟುಪ್ ಮತ್ತು ಇಂದ್ರವಜ್ರ ವೃತ್ತದ ಛಂದಸ್ಸನ್ನು ನೋಡೋಣ. ಈ ಅನುಷ್ಟುಪ್ ಛಂದಸ್ಸಿನಲ್ಲಿ ಏನು ಹೇಳ್ತಾ ಇದ್ದಾರೆ? ಅನುಷ್ಟುಭಿ ಪ್ರತಿಪಾದಂ ಅಷ್ಟಾಕ್ಷರಾಣಿ ಅಂತಂದರು. ಅಂದರೆ ಅನುಷ್ಟುಪ್ ಛಂದಸ್ಸಿನಲ್ಲಿ ಪ್ರತಿ ಪಾದಕ್ಕೆ 8 ಅಕ್ಷರಗಳು ಇರಬೇಕು. ಹಾಗಾದರೆ ಒಟ್ಟು ಶ್ಲೋಕದಲ್ಲಿ 4 ಪಾದಗಳಿರ್ತವೆ. ಅದರಲ್ಲಿ ಒಂದೊಂದು ಪಾದದಲ್ಲಿ 8 ಅಕ್ಷರಗಳು ಇರಬೇಕು. ಅತ್ರ ಚತುರ್ಷು ಅಪಿ ಪಾದೇಶು ಪಂಚಮಂ ಲಘು ಷಷ್ಠಂ ಚ ಗುರು ಪ್ರಥಮ ತೃತೀಯ ಪಾದಯೋಃ ಸಪ್ತಮಾಕ್ಷರಂ ಗುರು ದ್ವಿತೀಯ ಚತುರ್ಥ ಪಾದಯೋಃ ಸಪ್ತಮಾಕ್ಷರಂ ಲಘು ಈ ರೀತಿ ಹೇಳಿದರು. ಅಂದರೆ ಒಟ್ಟು 4 ಪಾದಗಳಿದೆ. ಅದರಲ್ಲಿ 4 ಪಾದದಲ್ಲಿಯೂ ಕೂಡ ಪಂಚಮಂ ಅಂದರೆ 5ನೇ ಅಕ್ಷರ, 8 ಅಕ್ಷರ ಇರುತ್ತೆ ಅಂತ ಹೇಳಿದ್ವಲ್ಲ, ಒಂದೊಂದು ಪಾದದಲ್ಲಿ 5ನೇ ಅಕ್ಷರ ಲಘುವಾಗಿ ಇರುತ್ತೆ, 6ನೇ ಅಕ್ಷರ ಗುರುವಾಗಿ ಇರಬೇಕು. ಪ್ರಥಮ ತೃತೀಯ ಪಾದಯೋಹೋ, ಹಾಗಾದರೆ 4 ಪಾದಗಳಲ್ಲಿ 5 ಮತ್ತು 6ನೇದು ಲಘು ಗುರು ಆಗಿರಬೇಕು. ಪ್ರಥಮ ತೃತೀಯ ಅಂದರೆ 1 ಮತ್ತು 3ನೇ ಪಾದದಲ್ಲಿ 7ನೇ ಅಕ್ಷರ ಗುರುವಾಗಿರಬೇಕು. ಇನ್ನು ದ್ವಿತೀಯ ಮತ್ತು ಚತುರ್ಥ ಪಾದಯೋಹೋ 2 ಮತ್ತು 4ನೇ ಪಾದಗಳಲ್ಲಿ ಸಪ್ತಮಾಕ್ಷರಂ ಲಘು, ಹಾಗಾದರೆ 7ನೇ ಅಕ್ಷರವು ಲಘು ಆಗಿರಬೇಕು. ಹಾಗಾದರೆ 1 ಮತ್ತು 3ನೇ ಪಾದದಲ್ಲಿ 7ನೇ ಅಕ್ಷರ ಗುರು ಆಗಿರುತ್ತೆ, 2 ಮತ್ತು 4ನೇ ಪಾದದಲ್ಲಿ 7ನೇ ಅಕ್ಷರ ಲಘು ಆಗಿರಬೇಕು. ಈ ರೀತಿ ಸಾಮಾನ್ಯವಾದ ಒಂದು ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಈ ಲಕ್ಷಣವನ್ನು ಅನುಸರಿಸಿಕೊಂಡು ನಾವು ಶ್ಲೋಕವನ್ನು ರಚನೆ ಮಾಡಬೇಕು. ಹಾಗಾದರೆ ರಚನೆ ಆಗಿರುವಂತಹ ಶ್ಲೋಕಗಳ ಉದಾಹರಣೆಗಳನ್ನು ನೋಡಿ ಲಘು ಗುರು ಸಂಜ್ಞೆಯನ್ನು ಹಾಕಿ ನೋಡೋಣವಾ? ಸರಿ. ಪಂಚಮಂ ಲಘು ಸರ್ವತ್ರ ಲಕ್ಷಣ ಹೇಳ್ತಾ ಇದ್ದಾರೆ. ಸಪ್ತಮಂ ದ್ವಿಚತುರ್ಥಯೋಃ ಗುರುಷಷ್ಠಂ ಚ ಪಾದಾನಾಂ ಚತುರ್ಣಾಂ ಸ್ಯಾತ್ ಅನುಷ್ಟುಭಿಃ ಅಂಥೇಳಿ ಹೇಳಿದರು. ಹಾಗಾದರೆ ಏನಾಯಿತು? ವರ್ಗದ 4 ಕಡೆ ಕೂಡ ಯಾವುದು ಶ್ಲೋಕದ 4 ಪಾದಗಳಲ್ಲಿ ಪಂಚಮಾಕ್ಷರ ಲಘುವಾಗಿರಬೇಕು. ಮತ್ತೇನು? ಷಷ್ಠಂಚ ಗುರುಹು, ಹಾಗಾದರೆ 6ನೇ ಅಕ್ಷರ ಗುರುವಾಗಿರಬೇಕು. ಪ್ರಥಮ ತೃತೀಯ ಪಾದಯೋಹು ಅಂದರೆ 1 ಮತ್ತು 3ನೇ ಪಾದದಲ್ಲಿ 7ನೇ ಅಕ್ಷರ ಗುರುವಾಗಿರಬೇಕು. 2 ಮತ್ತು 4ನೇ ಪಾದದಲ್ಲಿ ಸಪ್ತಮಾಕ್ಷರ 7ನೇ ಅಕ್ಷರ ಲಘು ಆಗಿರಬೇಕು. ಈ ರೀತಿ ಅವರು ನಿಯಮವನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. ಪಂಚಮಂ ಲಘು ಸರ್ವತ್ರ ಅಂತಂದಾಗ 8 ಅಕ್ಷರಗಳು ಇದರಲ್ಲಿ ಇದೆ. 3, 6, 7, 8 ಹಾಗಾದರೆ 8 ಅಕ್ಷರಗಳು ಇದೆ. ಹಾಗಾದರೆ ಮೊದಲನೇದ್ದೇನು? ಪಂಚಮಂ ಲಘು. ಹಾಗಾದರೆ 5ನೇದ್ದು ಲಘು ಆಗಿರುತ್ತೆ. ಹಾಗಾದರೆ ಇಲ್ಲಿ ಪಂಚಮಂ ಲಘು ಸರ್ವತ್ರ ಅಂತ ಹೇಳಿದಾಗ 5ನೇದ್ದು ಲಘು ಆದಂತಹ ಅಕ್ಷರ ಆಗಿರಬೇಕು ಅಂಥೇಳಿ ಹೇಳಿದರು. ಈ ಪಂಚಮಂ ಲಘು ಅನ್ನಲ್ಲಿ ಘು ಅನ್ನೋದು ಏನಾಗಿದೆ? ಲಘುವಾಗಿ ಇದೆ ಅಲ್ವಾ? ಹಾಗಾದರೆ ಇದು ಲಘುವಾಗಿ ಇದೆ. ಸರಿ. ಷಷ್ಠಂ 6ನೇದ್ದು ಅದು ಗುರುವಾಗಿರುವಂಥ ಸಂಜ್ಞೆ.
ಇನ್ನೊಂದು ರೂಲ್ಸ್ ಇಲ್ಲಿ ನಮಗೆ ಬರುತ್ತೆ. ಸರ್ವತ್ರ ಅನ್ನುವಲ್ಲಿ ಸರ್ವ ಅನ್ನುವಲ್ಲಿ ವಕಾರ ಮತ್ತು ರೇಫ ಎರಡು ಇರೋದರಿಂದ ಇದು ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರದ ಪೂರ್ವದಲ್ಲಿ ಸಕಾರ ಇರೋದರಿಂದ ಇದು ವಾಸ್ತವಿಕವಾಗಿ ನೋಡಲಿಕ್ಕೆ ಆ ಅಕ್ಷರ ಲಘುವಾಗಿದ್ದರೂ ಸಹಿತ, ಲಘುವಾಗಿರೋದಕ್ಕೆ ಏನಂತ ಹೇಳ್ತೀವಿ, ಹ್ರಸ್ವಾಕ್ಷರ ಸಂಯುಕ್ತವಾದಂತಹ ವ್ಯಂಜನವನ್ನು ಲಘು ಅಂಥೇಳಿ ಕರಿತೀವಿ. ಆದರೆ ಇಲ್ಲಿ ಸಂಯುಕ್ತಾಕ್ಷರದ ಪೂರ್ವದಲ್ಲಿರೋದರಿಂದ ಈ ಸಕಾರ ಏನಾಗುತ್ತೆ, ಗುರು ಸಂಜ್ಞೆಯನ್ನು ಹೊಂದತ್ತೆ. ಇನ್ನು ಮತ್ತೇನು ಅಂತಂದರೆ ಸಪ್ತಮಾಕ್ಷರಂ ಗುರುಹು, ಯಾವುದಕ್ಕೆ, ಪ್ರಥಮ ಮತ್ತು ತೃತೀಯದಲ್ಲಿ. ಹಾಗಾದರೆ ಇದು ಪ್ರಥಮ ಪಾದ, ಇದು ತೃತೀಯ ಪಾದ. ಸಪ್ತಮಾಕ್ಷರ ಅಂದರೆ ರ್ವ ಅನ್ನೋದು. ಇಲ್ಲೂ ಕೂಡ ಇದು ನೋಡಲಿಕ್ಕೆ ಲಘುವಾಗೇ ಇದೆ. ಯಾಕಂದರೆ ಹ್ರಸ್ವಾಕ್ಷರಯುಕ್ತವಾದಂತಹ ವ್ಯಂಜನ ಆದ್ದರಿಂದ ಇದು ಲಘುನೇ. ಆದರೆ ತ್ರ ಅಂಥೇಳಿ ಪಾದದ ಕೊನೆಯಲ್ಲಿ ಸಂಯುಕ್ತಾಕ್ಷರ ಇರೋದರಿಂದ ಅದರ ಪೂರ್ವದಲ್ಲಿರುವಂತಹ ರ ಮತ್ತು ವ ಸಂಯುಕ್ತಾಕ್ಷರ ಸರ್ವ ಅನ್ನುವಲ್ಲಿ ಅದಕ್ಕೂ ಗುರು ಸಂಜ್ಞೆ ಬರುತ್ತೆ. ಆಮೇಲೆ ಏನಾಯಿತು, ಮತ್ತು ಎರಡನೇದು ನೋಡೋಣ. ಸಪ್ತಮಂ ದ್ವಿಚತುರ್ಥಯೋ, ಎರಡನೇ ಪಾದದಲ್ಲೂ ಕೂಡ ಇಲ್ಲಿ ಸಪ್ತಮಂ ದ್ವಿಚ ಅಂತ ಇರುವಾಗ ಚ ಮೇಲೆ ಗುರು ಸಂಜ್ಞೆಯನ್ನು ಹಾಕಬೇಕು. ಯಾಕೆ ಗುರು ಸಂಜ್ಞೆ? ಯಾಕೆ 5 6ನೇ ಅಕ್ಷರ, ಪಂಚಮಂ ಲಘು ಅಂತ ಹೇಳಿದಾಗ 5ನೇ ಅಕ್ಷರ ಲಘು ಆಗಿರುತ್ತೆ. ಷಷ್ಠಂ ಅಂದರೆ 6ನೇದ್ದು ಗುರು ಆಗಿರುತ್ತೆ. ಏನಾಯಿತು 6ನೇದ್ದು ಅಂತಂದರೆ, ಇಲ್ಲೂ ನೋಡ್ರಿ, ಹ್ರಸ್ವಾಕ್ಷರದಿಂದ ಯುಕ್ತವಾಗಿರೋದ್ರಿಂದ ಇಲ್ಲಿ ತು ಕಾರಕ್ಕೆ ಅಂದರೆ ತು ಅಕ್ಷರಕ್ಕೆ ಏನು ಬಂತು, ಲಘುನೇ ಇದು. ಆದರೆ ಏನಾಗ್ತಾ ಇದೆ, ಚತುರ್ಥಯೋ ಅಂಥೇಳಿ ಅರ್ಥ ಅನ್ನುವಲ್ಲಿ ಇಲ್ಲಿ ಸಂಯುಕ್ತಾಕ್ಷರ ಇರೋದರಿಂದ ಇಲ್ಲಿ ಲಘು ಅಲ್ಲ, ಗುರು ಸಂಜ್ಞೆ ಅನ್ನೋದು ಬರುವಂಥದ್ದು. ಹಾಗಾದರೆ ಮತ್ತೇನು ಅಂತಂದರೆ, ಈಗ 3ನೇ ಪಾದದಲ್ಲಿ ನೋಡೋಣ. 3ನೇ ಪಾದದಲ್ಲಿ ಗುರು ಷಷ್ಠಂಚ ಪಾದಾನಾಂ ಅಂಥೇಳಿ ಹೇಳಿದರು. ಹಾಗಾದರೆ ಏನಾಯಿತು, 1 ಮತ್ತು 3ನೇ ಪಾದದಲ್ಲಿ ಸಪ್ತಮಾಕ್ಷರ ಏನಾಗಿರುತ್ತೆ, ಗುರುವಾಗಿರುತ್ತೆ. ಗುರು ಷಷ್ಠಂಚ ಪಾದಾನಾಂ, ಇಲ್ಲೂ ಕೂಡ ಈ ಚಕಾರ ಏನಿದೆ ಅದು ಲಘು ಸಂಜ್ಞೆಯನ್ನು ಹೊಂದಿದೆ. ಪಾದಾನಾಂ ಎನ್ನುವಂಥದ್ರಲ್ಲಿ ಅದು 5ನೇ ಅಕ್ಷರ, 6ನೇ ಅಕ್ಷರ, 7ನೇ ಅಕ್ಷರ. ಪಾದಾನಾಂ ಅನ್ನುವಲ್ಲಿ ಗುರು ಸಂಜ್ಞೆ, ಸಪ್ತಮಾಕ್ಷರ ಗುರುವಾಗಿದೆ. ಯಾಕೆ, ದೀರ್ಘಾಕ್ಷರ ದೀರ್ಘ ಸ್ವರದಿಂದ ಯುಕ್ತವಾದಂತಹ ವ್ಯಂಜನ ಡ ಆದ್ದರಿಂದ, ಡ ಅಂಥೇಳಿ ಇರೋದರಿಂದ ಇದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಪ ಮತ್ತು ಡಗಳು. ಹಾಗಾದರೆ ಮೇಲಿನ ಒಂದು ರೂಲ್ಸ್ ಏನಿತ್ತು, ಷಷ್ಠಂಚ ಗುರುಹು 6ನೇ ಅಕ್ಷರ ಗುರುವಾಗಿದೆ, 7ನೇ ಅಕ್ಷರವು ಗುರು ಸಂಜ್ಞೆಯನ್ನು ಹೊಂದಿದೆ. ಇನ್ನು ಕೊನೆ ಪಾದದ ಕೊನೆ ಯಾವುದು, ಚತುರ್ಣಾಂ ಸ್ಯಾತ್ ಅನುಷ್ಠುಭಿಹಿ ಅಂಥೇಳಿ ಹೇಳಿದರು. ಚತುರ್ಣಾಂ ಸ್ಯಾತ್ ಅನುಷ್ಠುಭಿಹಿ, ಚತುರ್ಣಾಮನ್ನಲ್ಲಿ 5ನೇ ಅಕ್ಷರ ಅಂದರೆ ಯಾವುದು, ದಕಾರ ಅಲ್ವಾ. ಚತುರ್ಣಾಂ ಸ್ಯಾತ್ ಅನುಷ್ಠುಭಿಹಿ ಅನ್ನುವಾಗ 5ನೇ ಅಕ್ಷರ ದಕಾರ ಆಗ್ತದೆ. ಅದು ಹ್ರಸ್ವ ವರ್ಣಗಳಿಂದ ಕೂಡಿರುವಂತಹ ವ್ಯಂಜನ ಆದ್ದರಿಂದ ಅದನ್ನು ಲಘು ಅಂಥೇಳಿ ಕರಿತೀವಿ. ಆಮೇಲೆ ಷಷ್ಠಂಚ ಗುರುಹು ಅನ್ನುವಂತಹ ರೂಲ್ಸ್ ಇರೋದರಿಂದ 6ನೇ ಅಕ್ಷರ ಗುರು ಆಗಿರುತ್ತೆ. ಯಾವುದು, ನು. ಅದು ಆ್ಯಕ್ಚುಲಿ ಏನಾಗಿದೆ, ಹ್ರಸ್ವಾಕ್ಷರ ಸಂಯುಕ್ತವಾಗಿರೋದರಿಂದ ಲಘು ಆಗಬೇಕು. ಆದರೆ ರೂಲ್ಸ್ ಪ್ರಕಾರ ಏನಾಯಿತು, ಪರದಲ್ಲಿ ಅಂದರೆ ಆ ನು ಪಕ್ಕದಲ್ಲಿ ಸ್ಟು ಇರೋದರಿಂದ ಆ ಸ್ಟು ಅನ್ನೋದು ಸಂಯುಕ್ತಾಕ್ಷರ ಇರೋದರಿಂದ ಅದರ ಪೂರ್ವಕ್ಕೆ ಅದು ಗುರು ಸಂಜ್ಞೆಯನ್ನು ಹೊಂದತ್ತೆ. ನಾವು ಹಿಂದಿನ ಪಾಠದಲ್ಲಿ ನೋಡಿದ್ದೀವಲ್ಲ, ಸಂಯುಕ್ತಾಕ್ಷರದ ಪೂರ್ವ ವರ್ಣ ಲಘು ಆಗಿದ್ದರೂ ಸಹಿತ ಅದು ಗುರು ಸಂಜ್ಞೆಯನ್ನು ಹೊಂದತ್ತೆ. ಇನ್ನು ಸಪ್ತಮಾಕ್ಷರಂ ಗುರುಹು ಅಂತ ಹೇಳಿದ್ರಲ್ವ. ಹಾಗಾದರೆ 7ನೇ ಅಕ್ಷರ ನಮಗೆ ಗುರುವಾಗಿ
ಇರುವಂಥದ್ದು ಅಂಥೇಳಿ ಹೇಳಿದ್ವಿ. ಇನ್ನೇನಾಯಿತು, ಇಲ್ಲೇನಾಯಿತು, ಸಪ್ತಮಾಕ್ಷರಂ ಲಘು. ಯಾಕೆ? 2 ಮತ್ತು 4ನೇ ಪಾದದಲ್ಲಿ, 2ನೇ ಪಾದದಲ್ಲಿ 7ನೇ ಅಕ್ಷರ ಲಘು ಆಗಿರುತ್ತೆ ಮತ್ತು 4ನೇ ಪಾದದಲ್ಲಿ 7ನೇ ಅಕ್ಷರ ಲಘು ಆಗಿರುತ್ತೆ. 1 ಮತ್ತು 3 ಮಾತ್ರ ಗುರು ಸಂಜ್ಞೆಯನ್ನು ಹೊಂದತ್ತೆ. ಹಾಗಾದರೆ ಈ ಶ್ಲೋಕ ನಮಗೆ ಲಕ್ಷಣ ಸಂಯುಕ್ತವಾದಂತಹ ಶ್ಲೋಕ ಅರ್ಥ ಆಯಿತು. ಅದನ್ನು ಮುಂದಕ್ಕೆ ಹೋಗೋಣವಾ? ಅಸಹಾಯ ಪುಮಾನೇಕ ಕಾರ್ಯಾಂತಂ ನಾಧಿಗಚ್ಚತಿ ತುಷೇಣಾಪಿ ವಿನಿರ್ಮುಕ್ತ ತಂಡೋಲೋ ನ ಪ್ರರೋಹತಿ ಅಂಥೇಳಿ ಇರೋದರಿಂದ ಇಲ್ಲೇನಾಯಿತು, ಇದು ಕೂಡ ಅನುಷ್ಠುಪ್ ಛಂದಸ್ಸು. ಯಾಕೆ? ಪ್ರತಿಯೊಂದು ಪಾದದಲ್ಲಿಯೂ 8 ಅಕ್ಷರಗಳು ಇದರಲ್ಲಿ ಇದೆ. ಎಣಿಸಿ ನೋಡ್ರಿ, ಅಸಹಾಯ ಪುಮಾನೇಕಃ ಅಂಥೇಳಿ 8 ಅಕ್ಷರಗಳಿದೆ. ಹಾಗಾದರೆ ಅದನ್ನೇ ಒಂದು ಸರ್ತಿ ನೋಡೋಣ. ಪಂಚಮಂ ಲಘು, 5ನೇದು ಲಘುವಾಗಿದೆ. ಮತ್ತೇನು? ಷಷ್ಠಂಚ ಗುರುಹು, ಷಷ್ಠ ಗುರು ಸಂಜ್ಞೆಯನ್ನು ಹೊಂದುತ್ತೆ. ಆಮೇಲೆ ಪ್ರಥಮ ಮತ್ತು ತೃತೀಯ ಪಾದಗಳು ಸಪ್ತಮಾಕ್ಷರ ಗುರು ಸಂಜ್ಞೆಯನ್ನು ಹೊಂದಿದೆ. ಏಕಾರ ಗುರು ಇರೋದರಿಂದ, ಸಂಯುಕ್ತವಾದಂಥ ವರ್ಣ ಇರೋದರಿಂದ ಇದು ಗುರು ಸಂಜ್ಞೆಯನ್ನು ಹೊಂದತ್ತೆ. ಕಾರ್ಯಾಂತಂ ನಾಧಿಗಚ್ಚತಿ ಅನ್ನಲ್ಲಿ ನೋಡೋಣ. 2ನೇ ಪಾದ, ಇಲ್ಲಿ 5ನೇ ಅಕ್ಷರ ಅಂತಂದರೆ ಅಧಿ ಅನ್ನಲ್ಲಿ ಧಿ ಇದೆಯಲ್ಲ, ಅದಕ್ಕೂ ಗುರು ಸಂಜ್ಞೆಯನ್ನು ಕೊಡೋಣ. ಗಚ್ಚತಿ ಅನ್ನಲ್ಲಿ ಛಕಾರ ಪರದಲ್ಲಿ ಸಂಯುಕ್ತ ವರ್ಣ ಇರೋದರಿಂದ ಅದರ ಪೂರ್ವದಲ್ಲಿರುವಂತಹ ಗಕಾರ ಲಘುವಾಗಿದ್ದರೂ ಗುರು ಸಂಜ್ಞೆಯನ್ನು ಹೊಂದತ್ತೆ. ಇನ್ನು ಛ ಅನ್ನಲ್ಲಿ ಅದು ಲಘು ಸಂಜ್ಞೆಯನ್ನು ಹೊಂದತ್ತೆ. ಯಾಕೆ? ದ್ವಿತೀಯ ಮತ್ತು ಚತುರ್ಥ ಪಾದಗಳು 2 ಮತ್ತು 4ನೇ ಪಾದಗಳು ಏನಾಗ್ತಾ ಇದೆ, 7ನೇ ಅಕ್ಷರ ಲಘುವಾಗಿರ್ತದೆ. ಅದೇ 1 ಮತ್ತು 3ನೇ ಪಾದದಲ್ಲಿ ಗುರುವಾಗಿರ್ತದೆ. ಹಾಗಾಗಿ 7ನೇ ಅಕ್ಷರ ಅಲ್ವಾ. ತುಷೇಣಾಪಿ ವಿನಿರ್ಮುಕ್ತ ಅನ್ನುವಲ್ಲಿ 5ನೇ ಅಕ್ಷರ ಅಂದರೆ ಅದು ವಿ, ಅದು ಲಘು ಸಂಜ್ಞೆಯನ್ನು ಹೊಂದತ್ತೆ. ಇನ್ನು ನಿರ್ಮುಕ್ತ ಎನ್ನುವಲ್ಲಿ, ನಿರ್ಮುಕ್ತ ಅನ್ನುವಲ್ಲಿ ಸಂಯುಕ್ತಾಕ್ಷರ ಇರೋದರಿಂದ ಸಂಯುಕ್ತಾಕ್ಷರದ ಪೂರ್ವದಲ್ಲಿ ಇರುವಂತಹ ಏನು ನೀ ಇದೆ ಅದು ಕೂಡ ಗುರು ಸಂಜ್ಞೆಯನ್ನು ಹೊಂದತ್ತೆ. ಇನ್ನು ಮುಕ್ತ ಎನ್ನುವಲ್ಲಿ 1 ಮತ್ತು 3ನೇ ಪಾದಗಳು 7ನೇ ಅಕ್ಷರ ಲಘು ಗುರು ಆಗಿರೋದರಿಂದ ಇಲ್ಲಿ ತಹ ಅನ್ನುವಂತಹ ಸಂಯುಕ್ತಾಕ್ಷರ ಪರದಲ್ಲಿರೋದರಿಂದ ಮು ಅನ್ನೋದಕ್ಕೆ ಗುರು ಸಂಜ್ಞೆ ಬಂದು ವಿನಿರ್ಮುಕ್ತ ಅಂಥೇಳಿ ರೂಪ ಆಗಿದೆ. ಹಾಗಾದರೆ ತಂಡುಲೋಪಿನ ಪ್ರರೋಹತಿ ಎನ್ನುವಲ್ಲಿ ಅಲ್ಲೂ ಕೂಡ ಮತ್ತೆ ಅದನ್ನೇ ನಾವು ಬಿಡಿಸಿ ಹೇಳೋಣ. ತಂಡುಲೋಪಿ ನ ಪ್ರರೋಹತಿ. ಇಲ್ಲಿ ನಕಾರ ಪ್ರ ಅನ್ನೋದೇನಾಯಿತು, ಪ್ರ ಅನ್ನೋದು 5ನೇ ಅಕ್ಷರ, ಅದು ಲಘು ಸಂಜ್ಞೆಯನ್ನು ಹೊಂದಿದೆ. ರೋ ಅನ್ನೋದು 6ನೇ ಅಕ್ಷರ, ಅದು ಕೂಡ ಗುರು ಸಂಜ್ಞೆಯನ್ನು ಹೊಂದಿದೆ. ಇನ್ನು ಹಕಾರ ಲಘು ಸಂಜ್ಞೆಯನ್ನು ಹೊಂದಿದೆ. ಯಾಕೆ? ದ್ವಿತೀಯ ಮತ್ತು ಚತುರ್ಥ ಪಾದಗಳು ಲಘುವಾಗಿ ಇರುವಂಥದ್ದು, ಲಘು ಸಂಜ್ಞೆಯನ್ನು ಹೊಂದತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಈ ಲಕ್ಷಣ ಸಮನ್ವಯಯುತವಾದಂತಹ ಒಂದು ದೃಷ್ಟಾಂತವನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಯಾವುದು ಅಂತಂದರೆ ಇಂದ್ರವಜ್ರಾವೃತ್ತ. ಈ ವಜ್ರ ಎನ್ನುವಂತಹ ಛಂದಸ್ಸಿನಲ್ಲಿ ಪ್ರತಿ ಪಾದಕ್ಕೂ 11 ಅಕ್ಷರಗಳು ಇರುತ್ತದೆ. ಶ್ಲೋಕಕ್ಕೆ ಎಷ್ಟು ಪಾದಗಳು? 4 ಪಾದಗಳು. ಅದರಲ್ಲಿ ಪ್ರತಿಯೊಂದು ಪಾದಕ್ಕೂ ಸಹಿತ 11 ಅಕ್ಷರಗಳು ಅದರಲ್ಲಿ ಇರಬೇಕು. ಮತ್ತು ಯಾವ ಗಣಗಳಿರಬೇಕು? ತ ತ ಜ ಗುರುದ್ವಯಗಳು. ಹಾಗಾದರೆ ನಾವು ಮತ್ತೆ ಹಿಂದಿನ ಚಾರ್ಟಿಗೆ ಹೋಗಬೇಕು. ತ ತ ಜ ಅಂತ ಅಂದಾಗ ತಾ ರಾ ಜ. ಹಾಗಾದರೆ ಏನಾಯಿತು? 2 ಗುರು 1 ಲಘು ಇರಬೇಕು. ಹಾಗೆ 2 ಸರ್ತಿ ತಗಣ ಇರಬೇಕು. ಹಾಗಾದರೆ 2 ಗುರು 1 ಲಘು, 2 ಗುರು 1 ಲಘು. ಜಗಣ ಹೇಗಿದೆ? ಜಗಣ ಹೇಳ್ರಿ ನೋಡೋಣ. ಜಗಣ ಹೇಗಿದೆ? ಮಧ್ಯದಲ್ಲಿ ಗುರು ಸಂಜ್ಞೆ, ಪೂರ್ವ ಮತ್ತು
ಉತ್ತರದಲ್ಲಿ ಲಘು ಸಂಜ್ಞೆಯನ್ನು ಹೊಂದಿರುತ್ತೆ. ಜ ಭಾ ನ. ಹಾಗಾದರೆ ಅದನ್ನು ಇಟ್ಕೊಂಡು ಜಗಣವನ್ನು ಇಟ್ಕೊಂಡಿದ್ದಾರೆ. ಜ ಭಾ ನ. ಜ ಅನ್ನುವಲ್ಲಿ ಲಘು ಇದೆ, ಭಾ ಅನ್ನುವಲ್ಲಿ ಗುರು ಇದೆ, ನ ಅನ್ನುವಲ್ಲಿ ಲಘು ಇದೆ. ಆಮೇಲೆ ಕೊನೆಗೆ ಎರಡೂ ಕೂಡ ಗುರು ಸಂಜ್ಞೆಯನ್ನು ಹೊಂದುವಂಥದ್ದು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಸ್ಯಾದಿಂದ್ರ ವಜ್ರ ಯದಿ ತೌಜ ಗೌಕಃ ಅಂಥೇಳಿ ಲಕ್ಷಣದ ಮೂಲಕವಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸ್ಯಾದಿಂದ್ರ ವಜ್ರ ಯದಿ ತೌಜ ಗೌಕಃ ಅಂತಂದಾಗ ಮೂರು ಅಕ್ಷರದ್ದು ಪ್ರತಿಯೊಂದಕ್ಕೂ ಈ ರೀತಿ ಬಾಕ್ಸ್ಗಳನ್ನು ಹಾಕ್ಕೊಳ್ಬೇಕು ಮತ್ತು ಲಘು ಗುರುಗಳನ್ನು ನಾವು ಬರಿತಾ ಹೋಗಬೇಕು. ಸ್ಯಾದಿಂದ್ರ ಅನ್ನುವಲ್ಲಿ ಈ ಸ್ಯಾ ಅನ್ನೋದು ಗುರುವಾಗಿದೆ, ದಿ ಅನ್ನೋದು ಲಘು ಆ್ಯಕ್ಚುಲಿ, ಆದರೆ ಸಂಯುಕ್ತಾಕ್ಷರದ ಪೂರ್ವದಲ್ಲಿ ಇರೋದರಿಂದ ಅದು ಕೂಡ ಗುರು ಸಂಜ್ಞೆಯನ್ನು ಹೊಂದುತ್ತೆ. ಇಂದ್ರ ಎನ್ನುವಲ್ಲಿ ಅದು ಹ್ರಸ್ವಾಕ್ಷರ ಯುಕ್ತವಾಗಿದೆ, ಆದ್ದರಿಂದ ಅದು ಲಘು ಸಂಜ್ಞೆಯನ್ನು ಹೊಂದುತ್ತೆ. ವಜ್ರಾಯ ಅನ್ನುವಲ್ಲಿ ವ ಅನ್ನೋದು ಪರದಲ್ಲಿ ಸಂಯುಕ್ತಾಕ್ಷರ ಇರೋದರಿಂದ ಗುರು ಸಂಜ್ಞೆ, ಜ್ರ ಅನ್ನೋದು ದೀರ್ಘಾಕ್ಷರ ಸಂಯುಕ್ತವಾಗಿರೋದರಿಂದ ಗುರು ಸಂಜ್ಞೆ, ಯಕಾರ ಲಘು ಸಂಜ್ಞೆಯನ್ನು ಹೊಂದ್ತಾ ಇದೆ. ಇನ್ನು ದಿತೌಜ ಅನ್ನುವಲ್ಲಿ ತೌ ಅನ್ನೋದು ನಾರ್ಮಲ್ ದೀರ್ಘ ಸ್ವರದಿಂದ ಯುಕ್ತವಾಗಿರುವುದರಿಂದ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಉಳಿದ ಎರಡೂ ಕೂಡ ಲಘು ಸಂಜ್ಞೆಯನ್ನು ಹೊಂದುತ್ತೆ. ಇನ್ನು ಕೊನೆಗೆ ಗೌಗಹ ಅನ್ನುವಲ್ಲಿ ಗೌ ಅಂದರೆ ಗುರು ಸಂಜ್ಞೆ ಅಲ್ವಾ, ದೀರ್ಘಾಕ್ಷರದಿಂದ ಯುಕ್ತವಾಗಿದೆ, ಆದ್ದರಿಂದ ಗುರು ಸಂಜ್ಞೆ. ಗಹ ಅನ್ನುವಲ್ಲಿ ಪಾದದ ಕೊನೆಯಲ್ಲಿ ಇರೋದರಿಂದಲೂ ಗುರು ಸಂಜ್ಞೆ ಮತ್ತು ವಿಸರ್ಗದ ಜೊತೆಗಿರೋದರಿಂದಲೂ ಗುರು ಸಂಜ್ಞೆಯನ್ನು ನಾವು ಹೇಳ್ಬೋದು. ಅದೇ ರೀತಿ ವಿದ್ವಾನ್ ಕುಲೀನೋ ನ ಕರೋತಿ ಗರ್ವಂ ಸಂಪೂರ್ಣ ಕುಂಭೋ ನ ಕರೋತಿ ಶಬ್ದಂ ಅಂಥೇಳಿ ಹೇಳಿದಾಗ ಇಲ್ಲೇನಾಯಿತು, ವಿದ್ವಾನ್ 3 ಅಕ್ಷರ, ಕುಲೀನೋ 3 ಅಕ್ಷರ, 6 ಅಕ್ಷರ ಆಯಿತು, ನ ಕರೋತಿ 4, 6, 4, 10, ಗರ್ವಂ 11 ಅಲ್ವಾ. ಇಲ್ಲೇನು ಹಾಗಾದರೆ 11 ಇದೆಯಾ 12 ಇದೆಯಾ ನೋಡ್ರಿ, ನೋಡೋಣ. ವಿದ್ವಾನ್ ಕುಲೀನೋ ನ ಕರೋತಿ ಗರ್ವಂ ಅನ್ನುವಲ್ಲಿ ಎಷ್ಟು ಅಕ್ಷರಗಳಿದೆ? ಇಲ್ಲಿ ಯಾವುದು ಒಂದನ್ನು ಬಿಡಬೇಕು ನಾವು? ವಿದ್ವಾನ್ ಎನ್ನುವಲ್ಲಿರುವಂತಹ ನಕಾರ ಬಿಡಬೇಕು, ಗರ್ವಂ ಅನ್ನುವಲ್ಲಿರುವಂತಹ ಮಕಾರವನ್ನು ನಾವು ಬಿಡಬೇಕು. ಯಾಕೆ? ಸ್ವರಗಳಿಂದ ಯುಕ್ತವಾದಂತಹ ವ್ಯಂಜನ ಅಲ್ಲ, ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಅಕ್ಷರ ಅಂಥೇಳಿ ನಾವು ಗಣನೆಗೆ ತೆಗೆದುಕೊಳ್ಬಾರ್ದು. ಇಲ್ಲಿ ಹಾಗಾದರೆ ವಿದ್ವಾ ಕು, ವಿದ್ವಾನ್ ಕು ಅಂಥೇಳಿ ಬರೆದು ಲೀನೋನ ಅಂಥೇಳಿ ಇನ್ನೊಂದು ಬಾಕ್ಸ್ ಹಾಕಬೇಕು. ಕರೋತಿ ಅನ್ನುವಲ್ಲಿ 3 ಮತ್ತು ಗರ್ವಂ ಅನ್ನುವಲ್ಲಿ ಗರ್ವ ಅನ್ನೋದು 2 ಗುರು ಆಗತ್ತೆ. ವಿದ್ವಾನ್ ಕು ಅನ್ನಲ್ಲಿ ವಿ ಅನ್ನೋದೇನಾಗಿದೆ, ದ್ವಾ ಅನ್ನೋದು ಪರದಲ್ಲಿ ಸಂಯುಕ್ತಾಕ್ಷರ ಇರೋದ್ರಿಂದ ವಿ ಅಕ್ಷರಕ್ಕೆ ದೀರ್ಘ ಅಂದರೆ ಗುರು ಸಂಜ್ಞೆ ಬರುತ್ತೆ. ದ್ವಾ ಅನ್ನೋದು ಗುರುವೇ ಆಗಿರೋದ್ರಿಂದ ಅಂದರೆ ದೀರ್ಘಾಕ್ಷರ ಯುಕ್ತವಾಗಿರೋದ್ರಿಂದ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಇನ್ನು ಕುಲೀನ ಅನ್ನಲ್ಲಿ ಕು ಏನಾಯಿತು, ಅದು ಹ್ರಸ್ವ ಆಯಿತು, ಹಾಗಾಗಿ ಲಘು ಸಂಜ್ಞೆಯನ್ನು ಹೊಂದಿತು. ಹಾಗಾದರೆ ತಗಣ ಏನದು, ತಾರಾಜ ಅದು ಸಮನ್ವಯ ಆಯಿತು. ಹಾಗಾದರೆ ಇನ್ನೊಂದು ತಗಣ ಬರಬೇಕಲ್ಲ, ಲೀನೋನ, ಅದು ಸರಿಯಾಗಿದೆಯಾ ನೋಡೋಣ. ಲೀ ನೋ ನ, ಲೀ ದೀರ್ಘ ಇರೋದರಿಂದ ಏನಾಯಿತು, ಗುರು ಸಂಜ್ಞೆ ಬಂತು. ನೋನು ದೀರ್ಘ ಇರೋದರಿಂದ ಗುರು ಸಂಜ್ಞೆ ಬಂತು. ನಕಾರ ಲಘುವಾಗಿರೋದರಿಂದ ಅದು ಲಘು ಸಂಜ್ಞೆ ಅನ್ನೋದು ಬಂತು. ಹಾಗಾದರೆ ಇಲ್ಲೂ ಕೂಡ ತಾರಾಜ ಅದು ಸಮನ್ವಯ ಆಯಿತು. ಹಾಗಾದರೆ ಇನ್ನೇನು ಜಘಣ, ಜಘಣದಲ್ಲಿ ಏನಾಗುತ್ತೆ, ಜ ಭಾನ ಆದಿಲಘು ಮಧ್ಯ ಗುರು ಕೊನೆಯಲ್ಲಿ ಲಘು ಇರುತ್ತೆ. ಹಾಗಾದರೆ ಕರೋತಿ ಎನ್ನುವಲ್ಲಿ ಹಾಗೆ ಇದೆ, ಕಕಾರ ಲಘುವಾಗಿದೆ, ರೋ ದೀರ್ಘವಾಗಿರೋದರಿಂದ ಗುರುವಾಗಿದೆ, ತಿ ಲಘುವಾಗಿದೆ. ಇನ್ನು ಕೊನೆಗೆ ಗರ್ವಂ ಎನ್ನುವಲ್ಲಿ ಗಕಾರ ಆ್ಯಕ್ಚುಲಿ ಏನಾಯಿತು, ಲಘು ಸಂಜ್ಞೆಯನ್ನು ಹೊಂದುತ್ತೆ, ಆದರೆ ಪರದಲ್ಲಿ ಸಂಯುಕ್ತಾಕ್ಷರ ಇರೋದರಿಂದ ಪೂರ್ವದ ಅಕ್ಷರಕ್ಕೆ ಗುರು ಸಂಜ್ಞೆ ಬಂದು ಅಲ್ಲಿ ಎರಡೂ ಕೂಡ ಗುರು ಆಗುತ್ತೆ. ಹಾಗಾದರೆ ಗರ್ವಂ ಅನ್ನಲ್ಲಿ ಅನುಸ್ವಾರದಿಂದ ಯುಕ್ತವಾಗಿದೆ, ಆದ್ದರಿಂದ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಇನ್ನೊಂದು ರೂಲ್ಸ್ ಏನು,
ಪಾದದ ಕೊನೆಯಲ್ಲಿ ಇರೋದರಿಂದ ಕೂಡ ಗುರು ಸಂಜ್ಞೆಯನ್ನು ಹೊಂದತ್ತೆ. ಹೀಗೆ ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಎನ್ನುವಂತಹ ಒಂದು ಲೈನ್ ಏನು ವಾಕ್ಯ ಇದೆ, ಆ ಶಬ್ದದ ಒಂದು ಪಾದ ಇದೆ, ಶ್ಲೋಕದ ಒಂದು ಪಾದ ಇದೆ. ಇದನ್ನು ನೀವು ಅಭ್ಯಾಸ ಮಾಡಿ. ಅಂದರೆ ಈ ಲಕ್ಷಣದಲ್ಲಿ ಹೇಗೆ ಒಂದು ಬಾಕ್ಸ್ ಬರೆದಿದ್ದಾರಲ್ಲ, 3 ಅಕ್ಷರಕ್ಕೆ ಒಂದೊಂದು ಬಾಕ್ಸ್ಗಳನ್ನು ಹಾಕಿ ಯಾವ್ಯಾವ ಗಣ ಅಂಥೇಳಿ ಮೇಲ್ಗಡೆ ಬರೆದು ಗುರು ಗುರು ಅಂತ ಕೂಡ ಬರೆದು ಅದಕ್ಕೆ ಲಘು ಗುರು ಸಂಜ್ಞೆಯನ್ನು ಹಾಕಿ ನನಗೆ ಶುಕ್ರವಾರ ತೋರಿಸ್ಬೇಕು. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಿಮಗೆ ಈ ಛಂದಸ್ಸು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ಮುಂದಿನ ಪಾಠಕ್ಕೆ ನಾಳೆ ನೋಡೋಣ.